ಶೀರ್ಷಿಕೆ ಮಾಲತಿ ಮ್ಯಾನ್ಷನ್ನ ಆತ್ಮ. ಕಥಾ ಸಾರಾಂಶ: ಒಂದು ಹಳ್ಳಿಯ ಅಂಚಿನಲ್ಲಿ ಹಳೆಯ ಬಂಗಲೆ ಇದೆ. ಅದನ್ನು ಯಾರೂ ಹತ್ತಿರ ಹೋಗುವುದಿಲ್ಲ. ರಾತ್ರಿಯಲ್ಲಿ ಅಳುವ ಶಬ್ದ, ಹಳೆಯ ಹಾರ್ಮೋನಿಯಂ ಧ್ವನಿ ಕೇಳಿಸುತ್ತದೆ. ಒಂದು ದಿನ ಯುವ ಪತ್ರಕರ್ತ ಯುವರಾಜ ತನಿಖೆ ಮಾಡಲು ಒಳಹೋಗುತ್ತಾನೆ. ಆದರೆ ಅಲ್ಲಿ ಅವನು ಕಂಡದ್ದು ಅವನ ಜೀವನವನ್ನೇ ಬದಲಾಯಿಸುತ್ತದೆ. ಗೆಸ್ ಮಾಲತಿ ಮ್ಯಾನ್ಷನ್ನ ಆತ್ಮ. ಬೆಂಗಳೂರು ಹತ್ತಿರದ ಸುರಳಿಹಳ್ಳಿಯಲ್ಲಿ ಒಂದು ಹಳೆಯ ಬಂಗಲೆ ಇತ್ತು, ಮಾಲತಿ ಮ್ಯಾನ್ಷನ್. ಹಳ್ಳಿಯ ಜನರು ಅಲ್ಲಿ ರಾತ್ರಿ ಹೋಗುವುದೇ ಇಲ್ಲ. ಅಲ್ಲಿ ಯಾರಾದರೂ ನಿದ್ರೆ ಮಾಡಿದಲೇ ಬೆಳಗ್ಗೆ ಎಚ್ಚರವಾಗುವುದಿಲ್ಲ ಎಂದು ಹೇಳುವರು. ಬಂಗಲೆಯ ಮುಂಭಾಗ ಮಂಜಿನ ಬೆಳಕು. ಬಂಗಲೆಯ ಕಿಟಕಿಗಳು ಚಿರಗುಡಿದಂತಿವೆ. ಗಾಳಿಯ ಅಲೆಗಳು ಅಲ್ಲಿ ಹೊಮ್ಮುತ್ತಾ ಕಿಟಕಿಗಳಿಂದ ಎನ್ನುವ ಶಬ್ದ. ಹಳ್ಳಿಯವರು ದಾರಿಯಾಚೆಯಿಂದಲೇ ನೋಡುತ್ತಾ ದಾಟುವರು. ಒಂದು ದಿನ ನಗರದಿಂದ ರಮೇಶ್ ಎಂಬ ಯುವಕ ಬಂದನು. ಅವನು ಹಳ್ಳಿಯಲ್ಲಿ ಮನೆ ಬಾಡಿಗೆಗೆ ಹುಡುಕುತ್ತಿದ್ದ. ಯಾರೂ ಕೊಡದ ಕಾರಣ ಕೊನೆಗೆ ಆ ಬಂಗಲೆ ನೋಡಲು ಹೋದ. ಅವನಿಗೆ ಅದು ತುಂಬಾ ಇಷ್ಟವಾಯಿತು. ಹಳೆಯದಾದರೂ ಚೆನ್ನಾಗಿದೆ, ನಾನು ಇಲ್ಲಿ ವಾಸಿಸುತ್ತೇನೆ ಎಂದನು. ಹಳ್ಳಿಯ ಹಿರಿಯರು ಎಚ್ಚರಿಸಿದರು, ಮಗ, ಆ ಬಂಗಲೆಯ ಮಾಲತಿ ಅಮ್ಮನ ಆತ್ಮ ಅಲ್ಲಿ ಇಂದಿಗೂ ಸುತ್ತಾಡುತ್ತಾಳೆ. ಅವನು ನಕ್ಕುಬಿಟ್ಟ, ಅದು ಕೇವಲ ಪುರಾಣ. ಮೊದಲ ರಾತ್ರಿ ಮಳೆಯ ಸದ್ದು, ಮಿಂಚಿನ ಬೆಳಕು. ರಮೇಶ್ ಮೇಣದ ದೀಪ ಬೆಳಗಿಸಿ ಪುಸ್ತಕ ಓಡುತ್ತಿದ್ದ. ಅಚಾನಕ್ ಹಿಂದೆ ಬಾಗಿಲು ಚೀರರ್ ಎಂದು ತಟ್ಟನೆ ತೆರೆದು ಹೋಯಿತು. ಯಾರು ಎಂದು ಕರೆದ, ಆದ್ರೆ ಉತ್ತರವೇ ಇಲ್ಲ. ಆ ದೀಪವು ಹಠಾತ್ ಆರಿತು. ಕತ್ತಲಲ್ಲಿ ಕಣ್ಣೆದುರೇ ಒಂದು ಹೆಣ್ಣು, ಶ್ವೇತ ಆಕೃತಿ, ಕೂದಲು ಉದ್ದ, ಮುಖದ ಅರ್ಧ ಭಾಗ ಸುಟ್ಟಂತಿತ್ತು. ಅವಳು ನಿಧಾನವಾಗಿ ಹೇಳಿದಳು, ಇಲ್ಲಿ ನನ್ನ ನೆನಪುಗಳು ಉಳಿದಿವೆ. ನನ್ನ ಜೀವ ಇಲ್ಲಿ ಮುಗಿದಿತ್ತು. ಸತ್ಯದ ರಹಸ್ಯ. ಮುಂದಿನ ದಿನ ರಮೇಶ್ ಬಂಗಲೆಯ ಹಳೆಯ ದಾಖಲೆಗಳನ್ನು ಹುಡುಕಲು ಹೋದ. ಅಲ್ಲಿ ತಿಳಿದು ಬಂತು, ಮಾಲತಿ, ಆ ಮನೆಯ ಮಾಲಕಿ, ತನ್ನ ಪತಿಯಾದ ವಿಕ್ರಮ್ನಿಂದ ಮೋಸಗೊಂಡು ಬೆಂಕಿಗೆ ಬಲಿಯಾಗಿದ್ದಳು. ಆಕೆಯ ಆತ್ಮ ನ್ಯಾಯಕ್ಕಾಗಿ ಅಲೆಮಾರಿಯಾಗಿದ್ದಳು. ಅಂತಿಮ ಸಂಧಾನ. ರಾತ್ರಿ ಮತ್ತೆ ಮಾಲತಿಯ ಆತ್ಮ ಪ್ರತ್ಯಕ್ಷವಾಯಿತು. ಈ ಬಾರಿ ಕೋಪದಿಂದಲ್ಲ, ದುಃಖದಿಂದ. ರಮೇಶ್ ಆಕೆಯ ಪತಿಯ ಸಮಾಧಿಯಲ್ಲಿ ಆಕೆಯ ಫೋಟೋ ಮತ್ತು ದೀಪ ಬೆಳಗಿಸಿ ಪ್ರಾರ್ಥನೆ ಮಾಡಿದ. ಅದಾದ ಬಳಿಕ ಬಂಗಲೆ ಶಾಂತವಾಯಿತು. ಆದರೆ ಹಳ್ಳಿಯವರು ಹೇಳುತ್ತಾರೆ, ಕೆಲವು ರಾತ್ರಿ ಮಂಜಿನ ನಡುವೆ ಮಾಲತಿಯ ನಗು ಇನ್ನೂ ಕೇಳಿಸುತ್ತದೆ. ನಾನು ಈಗ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.